ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ IQ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪೂಜಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರ್ತಕ್ಕಂತಹ ಮೇನ್ ಬೇಸಿಕ್ ಟಾಪಿಕ್ ಅಂತಂದರೆ ಆರ್ಟಿಕಲ್ಸ್. ಈ ಆರ್ಟಿಕಲ್ಸ್ನ ನಾವು ಉಪಪದಗಳು ಅಂತ ಹೇಳಿ ಕರಿತೇವೆ. ಎ ಆ್ಯಂಡ್ ದ ಇವುಗಳನ್ನು ನಾವು ಆರ್ಟಿಕಲ್ಸ್ ಅಂತ ಹೇಳ್ತೇವೆ. ನಮಗೆಲ್ಲ ಗೊತ್ತು, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ದೇರ್ ಆರ್ 26 ಲೆಟರ್ಸ್. ಎ ಬಿ ಸಿ ಸೋನ್ ಅಪ್ ಟು ಝೆಡ್ವರೆಗೂ ನಮಗೆ 26 ಲೆಟರ್ಸ್ ಇದ್ದಾವೆ. ಈ 26 ಲೆಟರ್ಸ್ನ ನಾವು ಆಲ್ಫಾಬೆಟ್ಸ್ ಅಂತ ಹೇಳ್ತೇವೆ. ಫರ್ದರ್ ಈ 26 ಲೆಟರ್ಸ್ನ 2 ಗ್ರೂಪ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಈಸ್ ವೋವೆಲ್ಸ್. ವೋವೆಲ್ಸ್ ಅಂತಂದರೆ ಸ್ವರಗಳು. ನೆಕ್ಸ್ಟ್ ಕಾನ್ಸೊನೆಂಟ್ಸ್. ಕಾನ್ಸೊನೆಂಟ್ಸ್ ಅಂತಂದರೆ ವ್ಯಂಜನಗಳು. ಹಾಗಾದರೆ ಈ 26 ಲೆಟರ್ಸಲ್ಲಿ ವೋವೆಲ್ಸ್ ಎಷ್ಟಿದ್ದಾವೆ? ದೇರ್ ಆರ್ 5 ವೋವೆಲ್ಸ್. ಯಾವುವು ಅಂದರೆ ಎ, ಇ, ಐ, ಓ ಹಾಗೂ ಯು. ಇವನ್ನ ನಾವು ವೋವೆಲ್ಸ್ ಅಂತೀವಿ. ಹಾಗಾದರೆ ಕಾನ್ಸೊನೆಂಟ್ಸ್ ಎಷ್ಟಿದ್ದಾವೆ? ವೋವೆಲ್ಸ್ನ ಬಿಟ್ಟು ಉಳ್ಕಿದ ಲೆಟರ್ಸ್ ಎಲ್ಲ ಕಾನ್ಸೊನೆಂಟ್ಸ್, ಅಂದರೆ 21 ಕಾನ್ಸೊನೆಂಟ್ಸ್ ಇದ್ದಾವೆ. ಈ 26 ಲೆಟರ್ಸಲ್ಲಿ 5 ವೋವೆಲ್ಸ್ ಪ್ಲಸ್ 21 ಕಾನ್ಸೊನೆಂಟ್ಸ್ ಇದ್ದಾವೆ. ಹಾಗಾದರೆ ನೆಕ್ಸ್ಟ್ ನಮ್ಮ ಮೇನ್ ಟಾಪಿಕ್ ಆದಂತಹ ಆರ್ಟಿಕಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು ನಮ್ಮ ಸ್ಪರ್ಧಾ IQ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಇಲ್ಲಿ ನಾವು ಆ್ಯಕ್ಚುಲ್ ಆಗಿ ಆರ್ಟಿಕಲ್ಸ್ ಅಂದರೆ ಏನು, ಆಮೇಲೆ ಇವುಗಳ ನಡುವೆ ಇರುವ ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸಗಳು ಏನು ಅಂತ ತಿಳಿದುಕೊಳ್ಳೋಣ. ಮೇನಾಗಿ ಆರ್ಟಿಕಲ್ಸ್ ಅಂತಂದರೆ ಏನಂತ ತಿಳಿದುಕೊಳ್ಳೋಣ. Articles are the words that defines a noun as specific or unspecific. ಇಲ್ಲಿ ನೌನ್ ಅಂದರೆ ನಾಮಪದ. ಇಲ್ಲಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವು ಆರ್ಟಿಕಲ್ಸ್ನ ನೌನ್ಗಳ ಜೊತೆನೇ ಹಾಕಬೇಕು. ಅಂದರೆ ಈ ಆರ್ಟಿಕಲ್ಸ್ ಎ ಆ್ಯಂಡ್ ದ ನಾವು ನೌನ್ನ ಹಿಂದೆನೇ ಹಾಕುತ್ತೇವೆ. ಹಾಗಾದರೆ ನೌನ್ನ ಹಿಂದೆನೇ ಯಾಕೆ ಹಾಕ್ತೇವೆ? ಯಾಕಂತಂದರೆ ಈ ನೌನ್ಗಳ ನಿರ್ದಿಷ್ಟ ಮಾಹಿತಿಯನ್ನು ಹೇಳುತ್ತದೆ. ಆದ್ದರಿಂದ ನಾವು ಈ ಆರ್ಟಿಕಲ್ಸ್ನ ನೌನ್ನ ಹಿಂದೆ ಹಾಕುತ್ತೇವೆ. ನಮಗೆ ನಿರ್ದಿಷ್ಟ ಮಾಹಿತಿಯನ್ನು ಹೇಳ್ತದೆ. ಹಾಗಾದರೆ ಆರ್ಟಿಕಲ್ಸ್ನಲ್ಲಿ 2 ಟೈಪ್ಸ್ ಇದ್ದಾವೆ. ಅವು ಯಾವಂದರೆ ಫಸ್ಟ್ ಒನ್ ಈಸ್ ದ ಡೆಫಿನೇಟ್ ಆರ್ಟಿಕಲ್ ಹಾಗೂ ಸೆಕೆಂಡ್ ಒನ್ ಈಸ್ ದ ಇಂಡೆಫಿನೇಟ್ ಆರ್ಟಿಕಲ್. ಈ ಡೆಫಿನೇಟ್ ಆರ್ಟಿಕಲಲ್ಲಿ ಒಂದೇ ಬರುತ್ತೆ, ಅದು ದ. ಇಂಡೆಫಿನೇಟ್ ಆರ್ಟಿಕಲಲ್ಲಿ ಎ ಮತ್ತು ಆ್ಯನ್ ಅಂತ 2 ಇಂಡೆಫಿನೇಟ್ ಆರ್ಟಿಕಲ್ಸ್ ಬರ್ತವೆ. ಇಲ್ಲಿ ಡೆಫಿನೇಟ್ ಅಂದರೆ ಪರ್ಟಿಕ್ಯುಲರ್ ಅಂತ. ನಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಇರುತ್ತೋ ಹಾಗೂ ಆ ವಸ್ತುವಿನ ಬಗ್ಗೆ ಮಾತನಾಡಬೇಕಾದ್ರೆ ಆವಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೇವೆ. ಇಂಡೆಫಿನೇಟ್ ಅಂತಂದರೆ ಇಲ್ಲಿ ಎ ಮತ್ತು ಆ್ಯನ್ನ ನಾವು ಇಂಡೆಫಿನೇಟ್ ಅಂತ ಕರಿತೇವೆ. ಯಾಕಂತಂದರೆ ಯಾವಾಗ ನಮಗೆ ವಿಷಯದ ಬಗ್ಗೆ ಖಚಿತ ಮಾಹಿತಿ ಇರುವುದಿಲ್ಲೋ ಆವಾಗ ನಾವು ಎ ಮತ್ತು ಆ್ಯನನ್ನು ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಡೆಫಿನೇಟ್ ಅಂತಂದರೆ ನಮಗೆ ಕರೆಕ್ಟಾದ ಮಾಹಿತಿ ಇರುತ್ತೆ, ಆವಾಗ ನಾವು ಡೆಫಿನೇಟ್ ಯೂಸ್ ಮಾಡ್ತೀವಿ. ಯಾವಾಗ ನಮಗೆ ಖಚಿತವಾದ ಮಾಹಿತಿ ಇರುವುದಿಲ್ಲ ಆವಾಗ ನಾವು ಇಂಡೆಫಿನೇಟ್ ಆರ್ಟಿಕಲ್ಸ್ನ ಯೂಸ್ ಮಾಡ್ತೇವೆ. ಬನ್ನಿ ಹಾಗಾದರೆ ಎಕ್ಸಾಂಪಲ್ಸ್ ಥ್ರೂ ತಿಳಿದುಕೊಳ್ಳೋಣ ಡೆಫಿನೇಟ್ ಅಂತಂದರೆ ಏನು ಹಾಗೂ ಇಂಡೆಫಿನೇಟನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಲೆಟ್ಸ್ ರೀಡ್ ದ ಬುಕ್ ಅಂತ ಇದೆ. ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಒಂದು ಬುಕ್ ಬಗ್ಗೆ ಹೇಳ್ತಾ ಇದ್ದೀವಿ. ಅಂದರೆ ನನ್ನ ಹತ್ರ ಆಲ್ರೆಡಿ ಒಂದು ಬುಕ್ ಇದೆ, ನಾನು ಆ ಬುಕ್ಕನ್ನು
ಓದಬೇಕು. ಆದ್ದರಿಂದ ನಮಗೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಗೊತ್ತಿರೋದ್ರಿಂದ ನಾವು ಇಲ್ಲಿ ದನ ಯೂಸ್ ಮಾಡಿದ್ದೇವೆ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಲೆಟ್ಸ್ ರೀಡ್ ಅ ಬುಕ್. ಇಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ ಯಾವ ಬುಕ್ ಅಂತ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಎಷ್ಟೋ ಬುಕ್ಸ್ ಇದ್ದಾವೆ. ಆದರೆ ಆ ಎಲ್ಲ ಬುಕ್ಗಳಲ್ಲಿ ನಾನು ಯಾವ ಬುಕ್ ಓದಬೇಕು ಅಂತ ನನಗೆ ಗೊತ್ತಿಲ್ಲ. ಆದ್ದರಿಂದ ನಾನು ಇಲ್ಲಿ ಅ ಬುಕ್ ಅಂತ ಯೂಸ್ ಮಾಡಿದ್ದೇನೆ. ಇಲ್ಲಿ ಸ್ಪೆಸಿಫಿಕ್ ಅಂತಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಆಮೇಲೆ ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ನಮಗೆ ಗೊತ್ತಿದ್ದರೆ ಆವಾಗ ನಾವು ದನ ಯೂಸ್ ಮಾಡ್ತೇವೆ. ಹಾಗೂ ಅನ್ಸ್ಪೆಸಿಫಿಕ್ ಅಂತಂದರೆ ನನಗೆ ಯಾವುದರ ಬಗ್ಗೆ ನಿಖರವಾದ ಮಾಹಿತಿ ಇರುವುದಿಲ್ಲ, ಅದನ್ನು ನಾವು ಅನ್ಸ್ಪೆಸಿಫಿಕ್ ಅಂತ ಹೇಳ್ತೇವೆ. ಆವಾಗ ನಾವು ಎ ಅಥವಾ ಆ್ಯನ್ನ ಯೂಸ್ ಮಾಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಹಿ ಹ್ಯಾಸ್ ಅ ಕಾರ್. ಹಿ ಹ್ಯಾಸ್ ಅ ಕಾರ್. ಅವನ ಹತ್ರ ಒಂದು ಕಾರಿದೆ. ಆದರೆ ನಮಗೆ ನಿಖರವಾಗಿ ಗೊತ್ತಿಲ್ಲ ಅವನ ಹತ್ರ ಯಾವ ಥರ ಕಾರಿದೆ ಹಾಗೂ ಅದರ ಸ್ಪೆಸಿಫಿಕೇಷನ್ಸ್ ಏನು ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನ ಹತ್ರ ಒಂದು ಕಾರಿದೆ ಅಂತ ಅರ್ಥ. ಅದೇ ಇನ್ನೊಂದು ಸೆಂಟೆನ್ಸಲ್ಲಿ ದ ಕಾರ್ ಈಸ್ ವೈಟ್ ಇನ್ ಕಲರ್. ದ ಕಾರ್ ಈಸ್ ವೈಟ್ ಇನ್ ಕಲರ್. ಅಂದರೆ ಇಲ್ಲಿ ನಮಗೆ ಸ್ಪೆಸಿಫಿಕ್ ಆದಂತಹ ಮಾಹಿತಿ ಇದೆ. ಅಂದರೆ ದ ಕಾರ್ ಈಸ್ ವೈಟ್ ಇನ್ ಕಲರ್ ಅಂದರೆ ನಮಗೆ ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಿದೆ ನಾವು ವೈಟ್ ಕಾರ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ. ಆದ್ದರಿಂದ ಇಲ್ಲಿ ನಾವು ದ ಕಾರ್ ಅಂತ ಹೇಳಿದ್ದೇವೆ. ಹಾಗೂ ಫಸ್ಟ್ ಸೆಂಟೆನ್ಸಲ್ಲಿ ನಮಗೆ ಯಾವ ಕಾರ್ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನ ಹತ್ರ ಯಾವುದೋ ಒಂದು ಕಾರ್ ಇದೆ. ನಮಗಿಲ್ಲಿ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ ನಾವು ಯಾವ ಕಾರ್ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ. ದೇರ್ಫೋರ್ ಇಲ್ಲಿ ನಾವು ಅ ಕಾರ್ ಅಂತ ಯೂಸ್ ಮಾಡಿದ್ದೇವೆ. ಸ್ಪೆಸಿಫಿಕ್ ಆಗಿ ನಾವು ಇಲ್ಲಿ ವೈಟ್ ಕಲರ್ ಕಾರ್ ಬಗ್ಗೆನೇ ಮಾತಾಡ್ತಿದ್ವಿ, ಆದ್ದರಿಂದ ಇಲ್ಲಿ ದ ಕಾರ್. ಇಲ್ಲಿ ನಮಗೆ ಯಾವ ಥರ ಕಾರ್ ಇದೆ ಅದು ಅಂತ ಗೊತ್ತಿಲ್ಲ, ಅದಕ್ಕೆ ನಾವು ಇಲ್ಲಿ ಅ ಕಾರ್ ಅಂತ ಯೂಸ್ ಮಾಡಿದ್ದೇವೆ. ನೆಕ್ಸ್ಟ್ ಇವಾಗ ನಾವು ಡೆಫಿನೇಟ್ ಆರ್ಟಿಕಲ್ ಅಂದರೆ ಏನಂತ ತಿಳಿದುಕೊಳ್ಳೋಣ. ನೆಕ್ಸ್ಟ್ ಡೆಫಿನೇಟ್ ಆರ್ಟಿಕಲ್. ವಿ ಹ್ಯಾವ್ ಓನ್ಲಿ ಒನ್ ಡೆಫಿನೇಟ್ ಆರ್ಟಿಕಲ್ ದ್ಯಾಟ್ ಈಸ್ ದ. ಇಂಗ್ಲಿಷ್ ಲ್ಯಾಂಗ್ವೇಜಲ್ಲಿ ಒಂದೇ ಡೆಫಿನೇಟ್ ಆರ್ಟಿಕಲ್ ಇರೋದು, ಅದು ದ. ದ ಇಸ್ ಯೂಸ್ಡ್ ಟು ರೆಫರ್ ಟು ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್ ನೌನ್ಸ್. ಅಂದರೆ ನಾವು ದನ ಸಿಂಗ್ಯುಲರ್ ಹಾಗೂ ಪ್ಲ್ಯೂರಲ್ ನೌನ್ಗಳ ಹಿಂದೆನೇ ಹಾಕಬೇಕು. ಆ ನೌನ್ ಸ್ಪೆಸಿಫಿಕ್ ಆಗಿ ಇರಬೇಕು, ಅಂದರೆ ನಮಗೆ ಯಾವುದೋ ಒಂದು ಮಾಹಿತಿ ಇರಬೇಕು. ಆವಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೇವೆ. ಇಲ್ಲಿ ಎಕ್ಸಾಂಪಲ್ಸ್ ನೋಡೋದಾದರೆ ಐ ಎಂಜಾಯ್ಡ್ ವಾಚಿಂಗ್ ದ ಶೋ. ಅಂದರೆ ನಾನು ಆ ಶೋನ ನೋಡಿ ತುಂಬ ಎಂಜಾಯ್ ಮಾಡಿದ್ದೀನಿ ಅಂತ ಅರ್ಥ. ಇಲ್ಲಿ ನಮಗೆ ಖಚಿತವಾದ ಮಾಹಿತಿ ಇದೆ, ಅಂದರೆ ನಾನು ಪರ್ಟಿಕ್ಯುಲರ್ ಆಗಿ ಆ ಶೋನ ನೋಡಿಯೇ ಎಂಜಾಯ್ ಮಾಡಿದ್ದೀನಿ ಅಂತ. ಪರ್ಟಿಕ್ಯುಲರ್ ಆಗಿ ನಾನು ಶೋ ಬಗ್ಗೆನೇ ಮಾತನಾಡ್ತಾ ಇದ್ದೀನಿ, ಆದ್ದರಿಂದ ನಾವು ಇಲ್ಲಿ ದ ಶೋ ಅಂತ ಹೇಳಿದ್ದೇವೆ. ನೆಕ್ಸ್ಟ್ ಎಕ್ಸಾಂಪಲ್, ದ ಗರ್ಲ್ ವಾಸ್ ಬ್ಯೂಟಿಫುಲ್. ಆ ಹುಡುಗಿ ಸುಂದರವಾಗಿದ್ದಳು. ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಹುಡುಗಿ ಬಗ್ಗೆ ಹೇಳ್ತಾ ಇದ್ದೀವಿ, ಅಂದರೆ ನಾವು ಆ ಹುಡುಗಿನ ಪಾಯಿಂಟ್ ಔಟ್ ಮಾಡಿ ಹೇಳಿದ್ದೇವೆ ಆ ಹುಡುಗಿ ಸುಂದರವಾಗಿದ್ದಾಳೆ ಅಂತ. ಆದ್ದರಿಂದ ನಾವು ಇಲ್ಲಿ ದ ಆರ್ಟಿಕಲ್ನ ಯೂಸ್ ಮಾಡಿದ್ದೇವೆ. ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಅಂತಂದರೆ ದನ ನಾವು ದಿ ಅಂತಲೂ ಯೂಸ್ ಮಾಡ್ತೇವೆ. ಅದೇ ತರಹ ದ ಅಂತಲೂ ಯೂಸ್ ಮಾಡ್ತೇವೆ. ಇವಾಗ ನಾವು ಯಾವುದೋ ಒಂದು ಮೂವಿ ನೋಡ್ತಾ ಇರ್ತೀವಿ, ಆ ಮೂವಿ ಮುಗಿದ ತಕ್ಷಣ ಲಾಸ್ಟಿಗೆ ಏನು ಬರುತ್ತೆ, ನಮಗೆ ದಿ ಎಂಡ್ ಅಂತ ಬರುತ್ತೆ. ಏನು ಬರುತ್ತೆ? ದಿ ಎಂಡ್ ಅಂತ ಬರುತ್ತೆ. ಯಾಕಂತಂದರೆ ಇಲ್ಲಿ ಇ ಇದೆ. ಇ ಅನ್ನೋದು ಏನು? ಅದು ಒಂದು ವೋವಲ್.
ಆದ್ದರಿಂದ ಸೊ ವೋವೆಲ್ಸ್ ಬಂದಾಗ ನಾವು ದಿನ ಯೂಸ್ ಮಾಡ್ತೀವಿ. ಅದೇ ತರಹ ಕಾನ್ಸೊನೆಂಟ್ಸ್ ಬಂದಾಗ ನಾವು ದನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದ ಗರ್ಲ್, ದ ಬಾಯ್, ರೈಟ್. ಇಲ್ಲಿ ನಾವು ದಿ ಗರ್ಲ್, ದಿ ಬಾಯ್ ಅಂತ ಹೇಳಲ್ಲ, ಯಾಕಂದರೆ ಇಲ್ಲಿ ಜಿ ಅನ್ನೋದು ಏನು, ಅದು ಒಂದು ಕಾನ್ಸೊನೆಂಟ್. ಆದ್ದರಿಂದ ನಾವು ದ ಗರ್ಲ್, ದ ಬಾಯ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಇ ಅನ್ನೋದು ವೋವೆಲ್, ಆದ್ದರಿಂದ ನಾವು ದಿ, ಎಂಡ್ ಅಂತ ಈ ಥರ ಯೂಸ್ ಮಾಡ್ತೀವಿ. ಸೊ ನೆನ್ಪಿಟ್ಕೋಬೇಕು, ವೋವೆಲ್ಸ್ ಬಂದಾಗ ದಿನ ಯೂಸ್ ಮಾಡ್ತೀವಿ ಹಾಗೂ ಕಾನ್ಸೊನೆಂಟ್ಸ್ ಬಂದಾಗ ದನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ದ ಆರ್ಟಿಕಲ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಹಾಗೂ ಎಲ್ಲೆಲ್ಲಿ ಯೂಸ್ ಮಾಡಬಾರ್ದು ಅನ್ನೋ ರೂಲ್ಸ್ನ ನೋಡೋಣ. ದ ಫಸ್ಟ್ ರೂಲ್ ಇಸ್ ಯೂನಿಕ್ ಥಿಂಗ್ಸ್, ಅಂದರೆ ಯೂನಿವರ್ಸಲ್ ಟ್ರುತ್ ಆಗಿರಬೇಕು. ಯೂನಿಕ್ ಅಂದರೆ ಅದರ ತರಹ ಬೇರೆ ಯಾವುದೂ ಇರುವುದಿಲ್ಲ ಹಾಗೂ ಅದು ಎಲ್ಲರಿಗೂ ಗೊತ್ತಿರುವಂಥದ್ದಿರಬೇಕು. ಆವಾಗ ನಾವು ಅದನ್ನು ಯೂನಿಕ್ ಅಂತ ಹೇಳಿ ಕರಿತೇವೆ. ಎಕ್ಸಾಂಪಲ್ ದ ಸನ್, ದ ಮೂನ್, ದ ಸ್ಟಾರ್ ಅಂತ. ಇಲ್ಲಿ ನಮಗೆ ಸನ್, ಸ್ಟಾರ್, ಮೂನ್ ಇವೆಲ್ಲವೂ ನಮಗೆ ಯೂನಿಕ್ ಥಿಂಗ್ಸ್ ಆಗಿರುತ್ತೆ. ಅಂದರೆ ಇವುಗಳನ್ನು ನಾವು ಕಾಮನ್ ಆಗಿ ಯೂಸ್ ಮಾಡ್ತೇವೆ ಹಾಗೂ ಸನ್ ಅಂದರೆ ಏನು, ಸ್ಟಾರ್ ಅಂದರೆ ಏನು, ಮೂನ್ ಅಂತ ಅಂದರೆ ಏನು ಎಲ್ಲರಿಗೂ ಗೊತ್ತಿರ್ತೈತಿ. ಆದ್ದರಿಂದ ಇಲ್ಲಿ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಅದು ಯಾವುದೇ ಯೂನಿಕ್ ಥಿಂಗ್ಸ್ ಆಗಿರಲಿ ಅಥವಾ ಎಲ್ಲರಿಗೂ ಅದು ಪರಿಚಯ ಇರುವಂತಹ ವಿಷಯವಿದ್ದರೆ ಆವಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೇಮ್ಸ್ ಆಫ್ ದ ರಿವರ್ಸ್, ಸೀಸ್, ಓಷನ್ಸ್. ಇಲ್ಲಿ ದ ಗಂಗಾ, ದ ಡೆಡ್ ಸಿ, ದ ಪೆಸಿಫಿಕ್ ಓಷನ್. ಸೊ ಇಲ್ಲಿ ಯಾವುದೇ ರಿವರ್ ನೇಮ್ಸ್ ಆಗಲಿ, ಸೀಸ್ ನೇಮ್ ಆಗಲಿ ಹಾಗೂ ಓಷನ್ ನೇಮ್ಸ್ಗಳಾಗಲಿ, ಆ ಎಲ್ಲ ರಿವರ್ಸ್ ನೇಮ್ಗಳಿಗೂ ನಾವು ಏನಂತ ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೌಂಟೇನ್ ರೇಂಜಸ್, ಐಲ್ಯಾಂಡ್, ಡೆಸರ್ಟ್ಸ್. ಇಲ್ಲಿ ದ ಹಿಮಾಲಯ, ದ ಅಂಡಮಾನ್ ಆ್ಯಂಡ್ ನಿಕೋಬಾರ್, ದ ಸಹಾರಾ ಡೆಸರ್ಟ್. ಯಾವುದೇ ಮೌಂಟೇನ್ ರೇಂಜಸ್ ಆಗಲಿ ಅಥವಾ ಐಲ್ಯಾಂಡ್ಸ್ ಆಗಲಿ, ಡೆಸರ್ಟ್ಸ್ ಯಾವುದೇ ಆಗಿರಲಿ, ಆವಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಇನ್ನೊಂದು ಮೇನ್ ಪಾಯಿಂಟ್ ಅಂತಂದರೆ ಗ್ರೂಪ್ ಆಫ್ ಮೌಂಟೇನ್ಸ್, ರೈಟ್. ಸೊ ದ ಗ್ರೂಪ್ ಆಫ್ ಮೌಂಟೇನ್ ರೇಂಜಸ್ಗೆ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಆಮೇಲೆ ಸಿಂಗಲ್ ಮೌಂಟೇನ್ಸ್ಗೆ ನಾವು ದ ಆರ್ಟಿಕಲ್ನ ಯೂಸ್ ಮಾಡೋದಿಲ್ಲ. ಯಾಕಂತಂದರೆ ಸಿಂಗಲ್ ಮೌಂಟೇನ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಎವರೆಸ್ಟ್, ಸೊ ಎವರೆಸ್ಟ್ ಆಗಲಿ ಆಮೇಲೆ ಮೌಂಟ್ ಆಬು ಆಗಲಿ, ಇವಕ್ಕೆಲ್ಲವಕ್ಕೂ ನಾವು ದ ಆರ್ಟಿಕಲ್ನ ಯೂಸ್ ಮಾಡೋಕೆ ಆಗೋದಿಲ್ಲ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ಪೇಪರ್, ಫೇಮಸ್ ಬಿಲ್ಡಿಂಗ್ಸ್, ಬ್ಯಾಂಕ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಾಗೂ ಡೈರೆಕ್ಷನ್ಸ್. ಸೊ ಇವುಗಳಿಗೂ ಸಹ ನಾವು ಏನು ಮಾಡ್ತೀವಿ ಅಂದರೆ ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನ್ಯೂಸ್ ಪೇಪರ್ ಆದರೆ ದ ಟೈಮ್ಸ್ ಆಫ್ ಇಂಡಿಯಾ, ದ ಇಂಡಿಯನ್ ಎಕ್ಸ್ಪ್ರೆಸ್. ಸೊ ಇದು ನ್ಯೂಸ್ ಪೇಪರ್ ಅಂತಂದರೆ ಇವು ಕಾಮನ್ ಆಗಿ ಇಟ್ಟಿರ್ತೀವಿ ನಾವು ಹೆಸರನ್ನ. ನ್ಯೂಸ್ ಪೇಪರ್ ಅಂತಂದರೆ ಪರ್ಟಿಕ್ಯುಲರ್ ಈ ನ್ಯೂಸ್ ಪೇಪರ್ಗೆ ನಾವು ಇದೇ ಹೆಸರನ್ನು ಕರಿತೇವೆ ಅಂತ ಕಾಮನ್ ಆಗಿ ಇಟ್ಟಿರ್ತೇವೆ. ಆದ್ದರಿಂದ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಫೇಮಸ್ ಬಿಲ್ಡಿಂಗ್, ದ ರೆಡ್ ಫೋರ್ಟ್. ಸೊ ಇದನ್ನು ಕಾಮನ್ ಆಗಿ ಇಟ್ಟಿರ್ತೀವಿ, ಆದ್ದರಿಂದ ದ ಆರ್ಟಿಕಲ್ಸ್. ಬ್ಯಾಂಕು ಸಹ ದ ಯೂನಿಯನ್ ಬ್ಯಾಂಕ್, ದ SBI ಬ್ಯಾಂಕ್, ರೈಟ್. ನೆಕ್ಸ್ಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ದ ಗಿಟಾರ್ ಆಗಿರ್ಬೋದು, ದ ಪಿಯಾನೋ, ದ ವೈಲನ್, ಅದೇ ತರಹ. ನೆಕ್ಸ್ಟ್ ಡೈರೆಕ್ಷನ್ಸ್ ಅಂತಂದರೆ ಎಲ್ಲ ಡೈರೆಕ್ಷನ್ಸ್, ದ ನಾರ್ತ್, ದ ಸೌತ್, ದ ಈಸ್ಟ್, ದ ವೆಸ್ಟ್. ಸೊ ಎಲ್ಲ ಡೈರೆಕ್ಷನ್ಸ್ಗಳಿಗೂ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಪರ್ಸನ್ಸ್ ಆರ್ ಥಿಂಗ್ಸ್ ಮೆನ್ಷನ್ಡ್ ಫಾರ್ ದ ಸೆಕೆಂಡ್ ಟೈಮ್. ಇಲ್ಲಿ ನೋಡಿ ಎಕ್ಸಾಂಪಲ್, ಐ ಮೆಟ್ ಅ ಗರ್ಲ್, ದ ಗರ್ಲ್ ವಾಸ್ ವೆರಿ ಬ್ಯೂಟಿಫುಲ್. ನಾನು ಒಂದು ಹುಡುಗಿನ ಮೀಟ್ ಆದೆ, ಆ ಹುಡುಗಿ ನೋಡೋದಕ್ಕೆ ಸುಂದರವಾಗಿದ್ದಳು. ಇಲ್ಲಿ ಐ ಮೆಟ್ ಅ ಗರ್ಲ್ ಅಂತ ಇದೆ. ಸೊ ಫಸ್ಟ್ ಟೈಮ್ ನಾನು ಏನು ಹೇಳಿದೆ, ನಾನು ಯಾವುದೋ ಒಂದು ಹುಡುಗಿನ ನೋಡಿದೆ, ಬಟ್
ಯಾವ ಹುಡುಗಿನ ನೋಡಿದೆ ಅದು ಗೊತ್ತಿಲ್ಲ. ಅದು ಯಾವ ಥರ ಹುಡುಗಿನ ನಾನು ನೋಡಿದೆ ಅಂತ ಸೆಕೆಂಡ್ ಸೆಂಟೆನ್ಸಲ್ಲಿ ಹೇಳಿದ್ದೀನಿ. ಸೊ ದ ಗರ್ಲ್ ವಾಸ್ ವೆರಿ ಬ್ಯೂಟಿಫುಲ್. ಆ ಹುಡುಗಿ ನೋಡೋದಕ್ಕೆ ಸುಂದರವಾಗಿದ್ದಳು. ಆ ಹುಡುಗಿ ಅಂತಂದರೆ ಯಾವ ಹುಡುಗಿ, ನಾನು ಮುಂಚೆನೇ ಮೆನ್ಷನ್ ಮಾಡಿದ್ದೆ ಅಲ್ವಾ, ನಾನು ಒಂದು ಹುಡುಗಿನ ನೋಡಿದೆ ಅಂತ. ಅದಕ್ಕೋಸ್ಕರ ನಾನು ಮುಂಚೆ ಯಾವ ಹುಡುಗಿನ ನೋಡಿದೆ ಆ ಹುಡುಗಿ ನೋಡೋದಕ್ಕೆ ಸುಂದರವಾಗಿದ್ದಳು. ಅಂದರೆ ನಾನಿಲ್ಲಿ ಸೆಕೆಂಡಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು ಯಾವ ಥರ ಹುಡುಗಿನ ನೋಡಿದೆ ಹಾಗೂ ಆ ಹುಡುಗಿ ನೋಡೋದಕ್ಕೆ ಹೇಗಿದ್ದಳು ಅಂತ. ಸೊ ಆವಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಸಿಂಗ್ಯುಲರ್ ನೌನ್ ರೆಪ್ರೆಸೆಂಟಿಂಗ್ ದ ಹೋಲ್ ಕ್ಲಾಸ್. ಇಲ್ಲಿ ಹೋಲ್ ಕ್ಲಾಸ್ ಅಂತಂದರೆ ಒಂದೇ ಜನಾಂಗದವರು ಅಂತ ಅರ್ಥ. ಎಕ್ಸಾಂಪಲ್, ದ ಹಾರ್ಸ್ ರನ್ಸ್ ಫಾಸ್ಟ್. ದ ಹಾರ್ಸ್, ಇವಾಗ ನಾವು ಒಂದೇ ಹಾರ್ಸಿಗೂ ಹಾರ್ಸ್ ಅಂತ ಹೇಳಿ ಕರಿತೇವೆ. ಆಮೇಲೆ ಗ್ರೂಪ್ ಆಫ್ ಹಾರ್ಸಿಗೂ ಸಹ ಹಾರ್ಸ್ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ಇವಾಗ ದ ಪುವರ್, ದ ರಿಚ್. ಇಲ್ಲಿ ಒಬ್ಬ ಬಡವ ವ್ಯಕ್ತಿ ಇದ್ರೂ ಸಹ ನಾವು ಅವನಿಗೆ ಪುವರ್ ಅಂತ ಹೇಳೇ ಕರಿತೀವಿ. ಅಥವಾ ತುಂಬ ಇರುವಂತಹ ಒಂದು ಗ್ರೂಪ್ ಅವರನ್ನು ಆ ಗ್ರೂಪಿಂದ ರೆಕಗ್ನೈಸ್ ಮಾಡ್ಬೋದು. ಆ ಗ್ರೂಪಿಗೆ ಒಂದು ಕಾಮನ್ ನೇಮ್ ಇರುತ್ತೆ. ಆ ಕಾಮನ್ ನೇಮ್ ಏನು ಅಂತಂದರೆ ಪುವರ್ ಅಥವಾ ರಿಚ್. ಆದ್ದರಿಂದ ನಾವು ದ ಪುವರ್, ದ ರಿಚ್, ದ ಹಾರ್ಸ್ ಅಂತ ಕರಿಬೋದು, ದ ಕ್ಯಾಟ್. ಈ ಥರ ಬಂದಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ, ವಿಚ್ ರೆಪ್ರೆಸೆಂಟ್ ದ ಹೋಲ್ ಕ್ಲಾಸ್. ಅಂದರೆ ಆ ಎಲ್ಲ ಜನಾಂಗದವರನ್ನು ಒಂದು ಕಾಮನ್ ನೇಮಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆವಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಟಾಕ್ಸ್ ಅಬೌಟ್ ದ ಪರ್ಟಿಕ್ಯುಲರ್. ಎಕ್ಸಾಂಪಲ್, ದಿಸ್ ಈಸ್ ದ ಬುಕ್ ಐ ವಾಸ್ ಟಾಕಿಂಗ್ ಅಬೌಟ್. ನಾನು ಯಾವ ಬುಕ್ ಬಗ್ಗೆ ಮಾತಾಡ್ತಾ ಇದ್ನೋ ಅದೇ ಈ ಬುಕ್ಕು ಅಂತ. ನಮಗಿಲ್ಲಿ ಪರ್ಟಿಕ್ಯುಲರ್ ಆಗಿ ಗೊತ್ತಿದೆ ನಾನು ಯಾವ ಬುಕ್ ಬಗ್ಗೆ ಹೇಳ್ತಾ ಇದ್ದೆ ಅಂತ. ಆದ್ದರಿಂದ ನಾವು ಇಲ್ಲಿ ದ ಬುಕ್ ಅಂತ ಹೇಳಿದ್ದೇವೆ. ನಾನು ಯಾವ ಬುಕ್ ಬಗ್ಗೆ ಮಾತಾಡ್ತಾ ಇದ್ದೆ ಅದೇ ಬುಕ್ಕು ಇದು ಅಂತ ನಮಗೆ ಖಚಿತವಾದ ಮಾಹಿತಿ ಇತ್ತು ನಾನು ಯಾವ ಬುಕ್ ಬಗ್ಗೆ ಹೇಳ್ತಾ ಇದ್ದೆ ಅಂತ. ಆದ್ದರಿಂದ ಇಲ್ಲಿ ನಾವು ದ ಆರ್ಟಿಕಲ್ನ ಯೂಸ್ ಮಾಡಿದ್ದೇವೆ. ನೆಕ್ಸ್ಟ್, ಸೂಪರ್ಲೇಟಿವ್ಸ್ ಲೈಕ್ ಅ ಪಾಸಿಟಿವ್ ಸೆಂಟೆನ್ಸ್ ಹಾಗೂ ಕಂಪ್ಯಾರೇಟಿವ್ ಸೆಂಟೆನ್ಸ್, ಸೂಪರ್ಲೇಟಿವ್ ಸೆಂಟೆನ್ಸ್ ಅಂತ ಇದು ಇಲ್ಲಿ 3 ಟೈಪ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್, ಟಾಲ್, ಟಾಲರ್, ಟಾಲೆಸ್ಟ್. ಇಲ್ಲಿ ಟಾಲ್ ಏನಾಗುತ್ತೆ ಅಂತಂದರೆ ಪಾಸಿಟಿವ್, ಆಮೇಲೆ ಟಾಲರ್ ಕಂಪ್ಯಾರೇಟಿವ್, ಟಾಲೆಸ್ಟ್ ಅಂತಂದರೆ ಸೂಪರ್ಲೇಟಿವ್, ರೈಟ್? ಟಾಲ್, ಟಾಲರ್, ಟಾಲೆಸ್ಟ್. ಆವಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಹಿ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್. ನಮ್ಮ ಇಡೀ ಕ್ಲಾಸಲ್ಲಿ ಇವನೊಬ್ಬನೇ ಎತ್ತರವಾದ ಹುಡುಗ ಅಂತ. ಅಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಹುಡುಗನ ಬಗ್ಗೆ ಅಷ್ಟೇ ಪಾಯಿಂಟ್ಔಟ್ ಮಾಡಿ ಹೇಳಿದ್ದೇವೆ, ಹಿ ಈಸ್ ದ ಓನ್ಲಿ ಟಾಲೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್ ಅಂತ. ನೆಕ್ಸ್ಟ್, ಫಾರ್ ದ ಪ್ರಾಪರ್ ನೇಮ್ಸ್ ಆಫ್ ವೆಲ್ ನೋನ್ ಬುಕ್ಸ್. ದ ಎಕ್ಸಾಂಪಲ್, ಶಿ ರೀಡ್ಸ್ ದ ಬೈಬಲ್. ಇಲ್ಲಿ ಬೈಬಲ್ ಹಾಗೂ ಕುರಾನ್, ರಾಮಾಯಣ್ ಇವೆಲ್ಲ ನೋನ್ ಬುಕ್ಸ್ ಅಲ್ವಾ. ಸೊ ಬೈಬಲ್ ಅಂತ ಬೇರೆ ಯಾವ ಬುಕ್ಕಿಗೂ ನಾವು ಕರೆಯೋಕ್ಕಾಗಲ್ಲ. ಬೈಬಲ್ ಅಂತಂದರೆ ಅದಿರೋದು ಒಂದೇ ಬೈಬಲ್ ಬುಕ್ ಅಂತ. ಆವಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಯಾವಾಗ ನಮಗೆ ಆ ಬುಕ್ ಪರಿಚಯ ಇರುತ್ತೋ ಅಥವಾ ಆ ಬುಕ್ಕಿನಂತಹ ಬೇರೆ ಯಾವುದೇ ಬುಕ್ಕು ಇರುವುದಿಲ್ಲ, ಆವಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ ಫಾರ್ ದ ಪ್ರಾಪರ್ ನೇಮ್ಸ್ ಆಫ್ ವೆಲ್ ನೋನ್ ಬುಕ್ಸ್. ನೆಕ್ಸ್ಟ್, ನಾವು ಆರ್ಡಿನಲ್ ನಂಬರ್ಸ್, ಓನ್ಲಿ ಹಾಗೂ ಸೇಮ್ ಈ ಥರ ವರ್ಡ್ಸ್ ಬಂದಾಗೂ ಸಹ ನಾವು ದ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಇಲ್ಲಿ ಆರ್ಡಿನಲ್ ನಂಬರ್ಸ್ ಅಂತಂದರೆ ಫಸ್ಟ್, ಸೆಕೆಂಡ್, ಥರ್ಡ್. ಸೊ ಈ ಥರ ವರ್ಡ್ಸ್ ಬಂದಾಗ ಸಹ ನಾವು ಆರ್ಡಿನಲ್ಸ್ ನಂಬರ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ರೈಟ್? ಎಕ್ಸಾಂಪಲ್, ಮೈ ಫ್ರೆಂಡ್ ಗಾಟ್ ದ ಫಸ್ಟ್ ಪ್ಲೇಸ್ ಇನ್ ಡ್ರಾಯಿಂಗ್ ಕಾಂಪಿಟೇಷನ್. ಅಂದರೆ ನನ್ನ ಫ್ರೆಂಡು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಗೆದ್ದಿದ್ದಾಳೆ.
ಇಲ್ಲಿ ಫಸ್ಟ್ ಪ್ರೈಸ್ನ ಒಬ್ಬರಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಇಲ್ಲಿ ಅವಳೊಬ್ಬಳೇ ಫಸ್ಟ್ ಪ್ರೈಸ್ನ ಗೆದ್ದಿರೋದು. ಆದ್ದರಿಂದ ಇಲ್ಲಿ ನಾವು ದ ಫಸ್ಟ್ ಅಂತ ದ ಆರ್ಟಿಕಲ್ನ ಯೂಸ್ ಮಾಡಿದ್ದೇವೆ. ನೆಕ್ಸ್ಟ್ ನಾವು ದ ಆರ್ಟಿಕಲ್ನ ಓನ್ಲಿ, ನೆಕ್ಸ್ಟ್, ಲಾಸ್ಟ್ ಇವುಗಳ ಜೊತೆಗೆ ನಾವು ಏನು ಮಾಡ್ತೀವಿ ಅಂತಂದರೆ ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಅದೇ ತರಹ ಸೇಮ್ ಅನ್ನೋ ವರ್ಡ್ ಜೊತೆಗೂ ಸಹ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಹ್ಯಾವ್ ದ ಸೇಮ್ ಡ್ರೆಸ್. ಐ ಹ್ಯಾವ್ ದ ಸೇಮ್ ಡ್ರೆಸ್. ಇಲ್ಲಿ ದ ಆರ್ಟಿಕಲ್ನ ಯೂಸ್ ಮಾಡಿದ್ದೀವಿ. ಎಲ್ಲಿ ಸೇಮ್, ಓನ್ಲಿ, ನೆಕ್ಸ್ಟ್, ಲಾಸ್ಟ್ ಈ ಥರ ಎಲ್ಲ ವರ್ಡ್ಸ್ ಬರುತ್ತೆ, ಅಲ್ಲಿ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಹ್ಯಾವ್ ದ ಓನ್ಲಿ ಪೆನ್. ಹೀ ಈಸ್ ದ ನೆಕ್ಸ್ಟ್ ಟು ಮೀ. ಹಿ ವಾಸ್ ದ ಲಾಸ್ಟ್ ಪರ್ಸನ್ ಟು ಕಮ್ ಇನ್ ದ ಲೈನ್. ಸೊ ಈ ಥರ ವರ್ಡ್ಸ್ನ ನಾವು ಯೂಸ್ ಮಾಡ್ತೀವಿ. ಸ್ನೇಹಿತರೆ, ಈ ಎಲ್ಲ ರೂಲ್ಸ್ಗಳನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ, ಆಮೇಲೆ ಒಂದು ಸೈಡು ಬರೆದಿಟ್ಕೊಳ್ಳಿ. ಅಥವಾ ನಿಮ್ಗೆ ಯಾವಾಗ ಬೇಕಾದವಾಗ ಈ ವಿಡಿಯೋನ ನೋಡಿ ಹಾಗೂ ರೂಲ್ಸ್ಗಳನ್ನು ಫಾಲೋ ಮಾಡಿ. ಆವಾಗಷ್ಟೇ ನಿಮಗೆ ಯಾವ ಆರ್ಟಿಕಲ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಥವಾ ಯಾವ ಆರ್ಟಿಕಲ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಆವಾಗಷ್ಟೇ ಗೊತ್ತಾಗುತ್ತೆ. ಆಮೇಲೆ ನೀವು ಯಾವುದೇ ಸಬ್ಜೆಕ್ಟ್ನ ಓದಿ, ಸೊ ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಮೇನಾಗಿ ಕಾನ್ಸಂಟ್ರೇಷನ್ ಇರಬೇಕು. ಆವಾಗಷ್ಟೇ ಆ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಸೊ ನೀವು ಯಾವಾಗ ಯಾವ ಸಬ್ಜೆಕ್ಟ್ನ ಎಷ್ಟು ಪ್ರಾಕ್ಟೀಸ್ ಮಾಡಿ ಎಷ್ಟು ಶ್ರದ್ಧೆಯಿಂದ ಓದ್ತೀರೋ ಆವಾಗಷ್ಟೇ ಯು ಕ್ಯಾನ್ ರೀಚ್ ಯುವರ್ ಗೋಲ್ ಹಾಗೂ ಎಲ್ಲ ಎಕ್ಸಾಮ್ಸ್ಗಳನ್ನು ನೀವು ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ನಾವು ದ ಆರ್ಟಿಕಲ್ನ ಕಂಟ್ರೀಸ್ ಹೂಸ್ ನೇಮ್ ಇನ್ಕ್ಲೂಡ್ಸ್ ಕಿಂಗ್ಡಮ್, ಸ್ಟೇಟ್ಸ್ ಅಥವಾ ರಿಪಬ್ಲಿಕ್. ಇಲ್ಲಿ ಕಿಂಗ್ಡಮ್ ಅಂತಂದರೆ ದ ಯುನೈಟೆಡ್ ಸ್ಟೇಟ್ಸ್. ಎಕ್ಸಾಂಪಲ್, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್. ಇಲ್ಲಿ ದ ಯುನೈಟೆಡ್ ಸ್ಟೇಟ್ಸ್, ದ UK ಈ ಥರ ಯುನೈಟೆಡ್ ಆಗಿರಲಿ, ರಿಪಬ್ಲಿಕ್ ಆಗಿರಲಿ, ಯೂನಿಯನ್ ಸ್ಟೇಟ್ಸ್ ಇವುಗಳು ಬಂದಾಗ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಅಂದರೆ ತುಂಬ ಸ್ಟೇಟ್ಸ್ಗಳನ್ನು ಸೇರಿಸಿ ನಾವು ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳಿ ಕರಿತೀವಿ. ಅದೇ ತರಹ ಇಂಡಿಯಾ, ಪಾಕಿಸ್ತಾನ್, ಅಮೇರಿಕಾಗಳಿಗೆ ನಾವು ದ ಇಂಡಿಯಾ, ದ ಪಾಕಿಸ್ತಾನ್ ಅಂತ ಈ ಥರ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇಂಡಿಯಾ, ಪಾಕಿಸ್ತಾನ್, ಅಮೇರಿಕಾ ಇವೆಲ್ಲವೂ ಏನಾಗಿರ್ತಾವಂತಂದರೆ ಯೂನಿಕ್ ನೇಮ್ಸ್. ಇವೆಲ್ಲವೂ ಯೂನಿಕ್ ನೇಮ್ಸ್ ಆಗಿರ್ತವೆ. ಆಮೇಲೆ ಪ್ರಾಪರ್ ನೌನ್. ಇವು ಎಲ್ಲ ಒಂದೊಂದೇ ಇರೋದು ಹಾಗೂ ವರ್ಲ್ಡಲ್ಲಿ ಇನ್ನೊಂದು ಇಂಡಿಯಾ, ಇನ್ನೊಂದು ಅಮೇರಿಕಾ ಯಾವುದೂ ಇರೋದಿಲ್ಲ. ಆದ್ದರಿಂದ ನಾವು ಅಲ್ಲಿ ದ ಆರ್ಟಿಕಲ್ನ ಯೂಸ್ ಮಾಡೋದಿಲ್ಲ. ಆದರೆ ಯುನೈಟೆಡ್, ರಿಪಬ್ಲಿಕ್ ಇವು ಎಲ್ಲವೂ ಕಾಮನ್ ನೌನ್. ಎಷ್ಟೋ ಸ್ಟೇಟ್ಸ್ಗಳನ್ನು ಕೂಡಿ ನಾವು ಒಂದು ಯುನೈಟೆಡ್ ಸ್ಟೇಟ್ ಅಂತ ಹೇಳ್ತೀವಿ. ಆದ್ದರಿಂದ ಇಲ್ಲಿ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಸೊ ಇದನ್ನು ನೆನಪಿಟ್ಕೋಬೇಕು. ಇಂಡಿಯಾ, ಪಾಕಿಸ್ತಾನ್, ಅಮೇರಿಕಾ ಈ ಥರ ವರ್ಡ್ಸ್ ಬಂದಾಗ, ಈ ಥರ ಪ್ರಾಪರ್ ನೌನ್ಸ್ ಬಂದಾಗ ನಾವು ಆರ್ಟಿಕಲ್ನ ಯೂಸ್ ಮಾಡುವುದಿಲ್ಲ. ನೆಕ್ಸ್ಟ್, ಕಂಟ್ರೀಸ್ ವಿತ್ ದ ಪ್ಲೂರಲ್ ನೇಮ್ಸ್. ದ ನೆದರ್ಲ್ಯಾಂಡ್ ಅಂತ ಕರಿತೀವಿ, ದ ಮಾಲ್ಡೀವ್ಸ್. ಎಲ್ಲಿ ಪ್ಲೂರಲ್ ನೇಮ್ಸ್ ಇರುತ್ತೋ ಅಲ್ಲಿ ನಾವು ದ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕಂಪ್ಯೂಟರ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೀವು ಹೋಗಿಬಿಟ್ಟು ನಮ್ಮ ಪ್ಲೇಲಿಸ್ಟಲ್ಲಿ ಕಂಪ್ಯೂಟರ್ ಕ್ಲಾಸಸ್ನ ಸರ್ಚ್ ಮಾಡಿ ಹಾಗೂ ಕಂಪ್ಯೂಟರ್ ಬಗ್ಗೆ ಇರುವ ಮಾಹಿತಿಯನ್ನು ತಿಳಿದುಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆರ್ಟಿಕಲ್ ಆ್ಯನನ್ನು ಎಲ್ಲಿ ಯೂಸ್ ಮಾಡಬೇಕು ಹಾಗೂ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.